ವೀಕ್ಷಕರೆಲ್ಲರೂ ಕೂಡ ನಮಸ್ಕಾರ. ನಾನು ರಾಧಾಕೃಷ್ಣ ಆನೆಗುಂಡಿ. 2023 ವಿಧಾನಸಭಾ ಎಲೆಕ್ಷನ್ನಲ್ಲಿ ಸಿದ್ದರಾಮಯ್ಯ ಅವರು ಅನೌನ್ಸ್ ಮಾಡಿದ ಈ ಗ್ಯಾರಂಟಿ ಯೋಜನೆಗಳು ಏನಿದೆಯೋ ಅದು ಬಿಜೆಪಿ ನಾಯಕರಿಗೆ ಬಿಸಿ ತುಪ್ಪವಾಗಿದೆ. ಈ ಬಾರಿ ಅದು ಲೋಕಸಭಾ ಎಲೆಕ್ಷನ್ ಮೇಲೂ ಕೂಡ ಎಫೆಕ್ಟ್ ಬೀಳಬಹುದು ಅನ್ನುವ ಆತಂಕ ಬಿಜೆಪಿ ನಾಯಕರದ್ದು. ಬಿಜೆಪಿ ನಾಯಕರಿಗೂ ಕೂಡ ಅಷ್ಟೇ ಹೇಳಿಕೊಳ್ಳುವಂತಹ ಸಾಧನೆಗಳಿಲ್ಲ. ಮೋದಿಯವರ ಹೆಸರು ಬಿಟ್ಟರೆ ಬಿಜೆಪಿ ನಾಯಕರಿಗೆ ಬೇರೆ ಯಾವುದೇ ಮಾರ್ಗಗಳಿಲ್ಲ. ಹೀಗಾಗಿ 2024 ಎಲೆಕ್ಷನ್ನಲ್ಲಿ ರಾಜ್ಯದಲ್ಲಿ ಈ ಹಿಂದೆ ಪಡೆದ ಸೀಟುಗಳನ್ನು ಉಳಿಸಿಕೊಳ್ಳುವುದೇ ಸವಾಲಾಗಿ ಪರಿಣಮಿಸಿದೆ. ಈ ನಿಟ್ಟಿನಲ್ಲಿ ಹೊಸ ಪ್ರಯೋಗಗಳಿಗೆ ಬಿಜೆಪಿ ನಾಯಕರು ಸಿದ್ಧವಾಗ್ತಾ ಇದ್ದಾರೆ. ಈಗಾಗಲೇ ಮೈಸೂರಿನಲ್ಲಿ ಬಿಜೆಪಿಯಿಂದ ಸಾರಾ ಮಹೇಶ್ ಅವರನ್ನು ಕಣಕ್ಕಿಳಿಸುವ ಪ್ಲಾನ್ಗಳು ಸಿದ್ಧವಾಗಿದೆ. ಇದರ ಮುಂದುವರಿದ ಭಾಗವಾಗಿ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಸೋಮಣ್ಣ ಅವರನ್ನು ಜೆಡಿಎಸ್ ಚಿಹ್ನೆಯಡಿ ಸ್ಪರ್ಧಿಸಲು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಈ ಹಿಂದೆ ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಬಂದಿದ್ದ ಮುದ್ದಹನುಮೇಗೌಡ ಅವರು ಕೆಲ ದಿನಗಳ ಹಿಂದಷ್ಟೇ ಕಾಂಗ್ರೆಸ್ಸಿಗೆ ವಾಪಸ್ ಹೋಗಿದ್ದಾರೆ. ಹೀಗಾಗಿಯೇ ತುಮಕೂರು ಲೋಕಸಭಾ ಕ್ಷೇತ್ರವನ್ನು ಎಲ್ಲಿ ಕಳೆದುಕೊಳ್ಳಬೇಕಾದೀತೋ ಅನ್ನುವ ಆತಂಕ ಬಿಜೆಪಿಯದ್ದು. ಈ 2019 ಎಲೆಕ್ಷನ್ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿಯಾಗಿತ್ತು. ಹೀಗಾಗಿ ಮುದ್ದಹನುಮೇಗೌಡ ಅವರು ಕಾಂಗ್ರೆಸ್ ಟಿಕೆಟ್ನಿಂದ ವಂಚಿತರಾಗಿದ್ದರು. ತುಮಕೂರಿನಲ್ಲಿ 2019ರಲ್ಲಿ ದೇವೇಗೌಡ ಅವರು ಸ್ಪರ್ಧಿಸಿದ್ರು. ಈ ಕಾರಣದಿಂದ ಮುದ್ದಹನುಮೇಗೌಡ ಅವರಿಗೆ ಅನ್ಯಾಯವಾಗಿತ್ತು. ಈ ಅನ್ಯಾಯದಿಂದ ಬೇಸತ್ತು ಅವರು ಬಿಜೆಪಿಗೆ ಬಂದಿದ್ದರು. ಹಾಗಂತ ಬಿಜೆಪಿಯಲ್ಲಿ ಅವರಿಗೆ ಟಿಕೆಟ್ ಸಿಗಲಿಲ್ಲ. ಹೋಗಲಿ, 2023 ವಿಧಾನಸಭಾ ಎಲೆಕ್ಷನ್ನಲ್ಲಾದರೂ ನನಗೆ ಟಿಕೆಟ್ ಸಿಗಬಹುದು ಅನ್ನುವ ಆಸೆ ಮುದ್ದಹನುಮೇಗೌಡ ಅವರಿಗಿತ್ತು. ಆದರೆ ಬಿಜೆಪಿ ಅಲ್ಲೂ ಕೂಡ ಕೈಕೊಟ್ಟಿತ್ತು. ಹೀಗಾಗಿ ಬಿಜೆಪಿಯಲ್ಲಿ ಹೀಗೆ ಸ್ಥಿತಿ ಮುಂದುವರಿದರೆ ನನಗೆ ರಾಜಕೀಯ ಭವಿಷ್ಯವಿಲ್ಲ ಅನ್ನುವುದನ್ನು ಅರಿತಿರುವ ಮುದ್ದಹನುಮೇಗೌಡ ಮತ್ತೆ ಡಿ.ಕೆ. ಶಿವಕುಮಾರ್ ಅವರನ್ನು ಸಂಪರ್ಕಿಸಿ ಕಾಂಗ್ರೆಸ್ಗೆ ವಾಪಸ್ ಹೋಗಿದ್ದಾರೆ. ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ತುಮಕೂರಿನಿಂದ ಮುದ್ದಹನುಮೇಗೌಡ ಅವರು ಸ್ಪರ್ಧಿಸುವುದು ಪಕ್ಕಾ ಆಗಿದೆ. ಇನ್ನು ತುಮಕೂರು ಕ್ಷೇತ್ರದಿಂದ ಬಿಜೆಪಿಯ ಸಂಸದರಾಗಿರುವ ಜಿ.ಎಸ್. ಬಸವರಾಜು ಅವರು ಮುಂದಿನ ಎಲೆಕ್ಷನ್ನಲ್ಲಿ ಸ್ಪರ್ಧಿಸೋದಕ್ಕೆ ಉತ್ಸಾಹವನ್ನು ಹೊಂದಿಲ್ಲ. ಬೇರೆ ಯಾರಿಗಾದರೂ ಟಿಕೆಟ್ ಕೊಟ್ಟರೆ ನಾನು ಅವರ ಪರವಾಗಿ ದುಡಿಯೋದಾಗಿ ಈಗಾಗಲೇ ಅವರು ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ತುಮಕೂರಿನಲ್ಲಿ ಲೋಕಸಭಾ ಎಲೆಕ್ಷನ್ಗೆ ಸ್ಪರ್ಧಿಸಲು ಸಿದ್ಧತೆಗಳನ್ನು ಮಾಡಿಕೊಳ್ಳುವಂತೆ ಸೋಮಣ್ಣ ಅವರಿಗೆ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿತ್ತು. ಹೇಳಿ ಕೇಳಿ ಸೋಮಣ್ಣ ಅವರು ತುಮಕೂರು ಭಾಗದಲ್ಲಿ ಪ್ರಬಲ ನಾಯಕರಾಗಿದ್ದಾರೆ. ಲಿಂಗಾಯತ ಸಮುದಾಯದಿಂದ ಬಂದಿರುವ ಅವರು ಮಠಗಳೊಂದಿಗೆ ನಿಕಟ ಸಂಬಂಧ ಹೊಂದಿರುವ ಕಾರಣದಿಂದಾಗಿ ಈ ಬಾರಿ ತುಮಕೂರಿನಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸೋಮಣ್ಣ ಅವರು ಕಣಕ್ಕಿಳಿಯೋದು ಪಕ್ಕಾ ಆಗಿತ್ತು. ಇದಕ್ಕಾಗಿ ಸಿದ್ಧತೆಗಳು ಕೂಡ ನಡೀತಾ ಇದೆ. ಸೋಮಣ್ಣ ಅವರು ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದಾರೆ. ಯಾವಾಗ ಮುದ್ದಹನುಮೇಗೌಡ ಅವರು ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ಗೆ ಹೋದ್ರೋ ಇದೀಗ ಬಿಜೆಪಿ ನಾಯಕರ ಪ್ಲಾನ್ ಬದಲಾಗಿದೆ. ತುಮಕೂರಿನಲ್ಲಿ ಸ್ಪರ್ಧಿಸೋದು ಸೋಮಣ್ಣ ಅವರೇ. ಆದರೆ ಸೋಮಣ್ಣ ಅವರು ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದಿಲ್ಲ. ಬದಲಾಗಿ ತುಮಕೂರಿನಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿ ಅಂದರೆ ಜೆಡಿಎಸ್ ಚಿಹ್ನೆಯ ಅಡಿಯಲ್ಲಿ ಸೋಮಣ್ಣ ಅವರು ಲೋಕಸಭಾ ಎಲೆಕ್ಷನ್ಗೆ ಸ್ಪರ್ಧಿಸಲಿದ್ದಾರೆ. ಈ ಮೂಲಕ ಮುದ್ದಹನುಮೇಗೌಡರ ಹಿಂದೆ ಒಕ್ಕಲಿಗ ಮತಗಳು ಹೋಗುವುದನ್ನು ತಪ್ಪಿಸುವ ಸಲುವಾಗಿ ಜೆಡಿಎಸ್ ಚಿಹ್ನೆಯ ತಂತ್ರವನ್ನು ತುಮಕೂರಿನಲ್ಲಿ ಹೂಡಲಾಗ್ತಾ ಇದೆ. ಈ ಮೂಲಕ ಜೆಡಿಎಸ್ ಮತಗಳನ್ನು ಹಿಡಿದಿಟ್ಟುಕೊಳ್ಳುವ ಕೆಲಸವನ್ನು ಮಾಡಲಾಗ್ತಾ ಇದೆ. ಜೆಡಿಎಸ್ ಜೊತೆಗಿರುವ ಒಕ್ಕಲಿಗರ ಮತಗಳು ಸೋಮಣ್ಣ ಅವರಿಗೆ ಬಂದೇ ಬರ್ತವೆ ಅನ್ನುವ ವಿಶ್ವಾಸ ಬಿಜೆಪಿ ನಾಯಕರದ್ದು. ಇನ್ನು ಹೇಗಿದ್ದರೂ ಕೂಡ ಬಿಜೆಪಿಯ ಅಭ್ಯರ್ಥಿಯೇ ಅಲ್ಲಿ ಸಂಸದರಾಗಿರುವ ಕಾರಣದಿಂದಾಗಿ ಬಿಜೆಪಿಗೆ ಅಲ್ಲಿ ಮತಗಳು ಬಂದೇ ಬರ್ತವೆ. ಸೋಮಣ್ಣ ಅವರ ವೈಯಕ್ತಿಕ ವರ್ಚಸ್ಸು, ಬಿಜೆಪಿಯ ಸಾಂಪ್ರದಾಯಿಕ ಮತಗಳು, ಮೋದಿಯವರ ಹೆಸರಿನಲ್ಲಿ ಬಿಜೆಪಿಗೆ ಬರಬಹುದಾದ ಮತಗಳು, ಜೊತೆಗೆ ಜೆಡಿಎಸ್ ಚಿಹ್ನೆಯಡಿ ಸ್ಪರ್ಧಿಸುವ ಕಾರಣದಿಂದಾಗಿ ಒಕ್ಕಲಿಗರ ಮತಗಳು, ಹೀಗೆ ಎಲ್ಲ ಮತಗಳು ಒಟ್ಟಾಗಿ ಕ್ರೋಢೀಕರಣಗೊಂಡು ಸೋಮಣ್ಣ ಅವರಿಗೆ ಬಿದ್ದರೆ ಮುದ್ದಹನುಮೇಗೌಡ ಅವರು ಸೋಲನ್ನು ಕಾಣಬೇಕಾದಿತ್ತು ಅನ್ನುವಂಥದ್ದು ಬಿಜೆಪಿ ನಾಯಕರ ವಿಶ್ವಾಸ. ಈ ಮೂಲಕ ಹಾಲಿ ಕ್ಷೇತ್ರವನ್ನು ಉಳಿಸಿಕೊಳ್ಳಲು ಬಿಜೆಪಿ ಸರ್ಕಸ್ ಮಾಡ್ತಾ ಇದೆ. ಈ ಮೂಲಕ ಮೈಸೂರು ಮತ್ತು ತುಮಕೂರಿನಲ್ಲಿ ಹೊಸ ಪ್ರಯೋಗವನ್ನು ನಡೆಸೋದಕ್ಕೆ ಬಿಜೆಪಿ ಮುಂದಾಗಿದೆ. ಇದಕ್ಕೆ ದಳಪತಿಗಳು ಕೂಡ ಎಸ್ ಅಂದಿದ್ದಾರೆ. ಬಿಜೆಪಿಯ ಹೈಕಮಾಂಡ್ ಹಸಿರು ನಿಶಾನೆ ತೋರಿಸುವುದೊಂದೇ ಬಾಕಿ.